ಸೊ ಮೊದಲನೇ ಚಿತ್ರ ಹೇಳಿದ್ರಿ ಮೇಘವೇ ಮೇಘವೇ ಅಂತ. ಸೊ ನಿಮಗೆ ಹೇ ಶಶಾಂಕ್ ಶೇಷಗಿರಿ ಅಂತ ಪಾಯಿಂಟ್ ಔಟ್ ಮಾಡಿ ಗುರುತಿಸುವಂಥ ಒಂದು ಫೇಮ್ ತಂದುಕೊಟ್ಟಂಥ ಹಾಡು ಯಾವುದು? 2009ರಲ್ಲಿ ದೇವದಾಸ್ ಅಂತ ಒಂದು ಸಿನಿಮಾ, ನಮ್ಮ ಲೂಸ್ ಮಾಧವ್ ಸಿನಿಮಾ, ಹೌದು. ಅದರಲ್ಲಿ ಹೇ ಬುಲ್ಬುಲ್ ಮಾತಾಡಕ್ಕಿಲ್ವಾ ಅಂತ ಒಂದು ಸಾಂಗ್ ಇದೆ. ನಿಮ್ಮ ಅಪ್ಪನ ಗಂಟು ಎಲ್ಲೂ ಹೋಗಲ್ಲ ಒಸಿ ಮಾತನಾಡಲೇ ಬಂಗಾರಿ ಅನ್ನೋದೊಂದು ಸಾಂಗ್. ಓ ಡೆಫಿನೆಟ್ಲಿ, ನನ್ಗೆ ಆಕ್ಚುಲಿ ನನ್ನ ಫೇವ್ರೆಟ್ ಸಾಂಗ್ ಇದು ನನ್ನ ಕೆರಿಯರ್ ಅಲ್ಲೇನೆ. ಜೋಶ್ವಾ ಶ್ರೀಧರ್ ಮ್ಯೂಸಿಕ್. ನಿಮ್ ಅಪ್ಪನ್ ಗಂಟು ಎಲ್ಲೂ ಹೋಗೋಲ್ಲ ಒಸಿ ಮಾತನಾಡಲೇ ಬಂಗಾರಿ ಬಾ ಮಾತನಾಡಲೇ ಐ ಲವ್ ಯು ಅನ್ನಲೇ. ನಿಮ್ ಅಪ್ಪನ್ ಗಂಟು ಎಲ್ಲೂ ಹೋಗೋಲ್ಲ ಒಂದು ಸ್ಮೈಲು ಹಾಕಿಲೆ ಸಿಂಗಾರಿ ಬಾ ಸ್ಮೈಲು ಮಾಡಲೆ. ಲವ್ ಸ್ಟೋರಿ ಈಗಲೇ ನಾನು ನೋಡಲು ಪೋಲಿನೇ ನನ್ನ ಬೈಕು ಬ್ಯಾಕ್ ಸೀಟು ಕಾಲಿನೇ ದೇವದಾಸನ ನಾದಾಗ ನೀನ್ ಪಾರುತ್ತಾನೆ. ನಮ್ಮ ಜೋಡಿ ನೋಡಲು ಬೊಂಬಾಟು ನೀ ಒಪ್ಪಿಕೊಂಡರೆ ಡೂಯಟ್ಟು ಕನ್ಸನ್ನೆಲೆ ಎಸ್ ಅನ್ನೆಲೆ ಕಿಸ್ ಮಾಡಲೇ. ವಾವ್ ಸೂಪರ್. ಸೊ ಆ ಸಾಂಗು ನಿಮಗೆ ಶಶಾಂಕ್ ಶೇಷಗಿರಿಗೆ ಒಂದು ಸ್ಯಾಂಡಲ್ವುಡ್ನಲ್ಲಿ ಗುರ್ತನ ಅಂದ್ರೆ ಓ ಇವನು ಇಂಟ್ರೊಡಕ್ಷನ್ ಸಾಂಗ್ ಹಾಡ್ತಾನೆ ಅನ್ನೋದೊಂದು ಅಲ್ಲಿಗೆ ಬಂತು. ಇನ್ನೂ ದೊಡ್ಡ ಮಟ್ಟಕ್ಕೆ ಅಂತಂದ್ರೆ ಜರಾಸಂಧ, ಅದು ಯಾರಾದ್ರೂ ಹಾಳಾಗೋಗ್ಲಿ ನಾವು ನೆಟ್ಗಿದ್ರೆ ಸಾಕು ಅನ್ನೋದೊಂದು ಸಾಂಗ್. ಅದ್ರಲ್ಲಿ ಆಕ್ಚುಲಿ ಇಬ್ರು ಹಾಡಿರೋದು, ನಾನು ಕೈಲಾಶ್ ಖೇರ್ ಅವರು. ನಾನು ದುನಿಯಾ ವಿಜಯ್ ಅವರ ಲೈನ್ಸ್ ನಾನು ಹಾಡ್ತೀನಿ, ರಂಗಣ್ಣ ರಘು ಅವ್ರ ಲೈನ್ಸು ಕೈಲಾಶ್ ಖೇರ್ ಅವ್ರು ಹಾಡಿರೋದು. ಅದು ಕೆಲವ್ರಿಗೆ ನಾನು ಅಂತ ಗೊತ್ತಾಗ್ತಿರ್ಲಿಲ್ಲ, ಕೆಲವ್ರಿಗೆ ನಾನು ಅಂತ. ಸೂಪರ್. ಮತ್ತೆ ಬಹಳ ಒಂದು ಲೈಫ್ ಒಂದು ಅರ್ಥಪೂರ್ಣವಾಗಿರುವಂತಹ ಹಾಡೋದು. ಸ್ವಲ್ಪ ಸ್ಟ್ರಾಂಗ್ ಆಗಿ ಹರ್ಟ್ ಆಗತ್ತೆ, ಯಾರಾದ್ರೂ ಹಾಳಾಗೋಗ್ಲಿ ನಾವು ನೆಟ್ಗಿದ್ರೆ ಸಾಕು ಅನ್ನೋದು. ಬಟ್ ಅದು ಹೋಗ್ತಾ ಹೋಗ್ತಾ ತುಂಬಾ ಅರ್ಥ ಇದೆ ಆ ಸಾಂಗ್ ಅಲ್ಲಿ. ಸೊ ಹಂಗೆ ನನಗೆ ರೆಕಗ್ನಿಷನ್ ತಂದ್ಕೊಟ್ಟಂತ ಹಾಡುಗಳು ಇವೆರಡು. ಸೊ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸ್ಟಾರ್ಗಳಿಗೂ ಹಾಡಿದ್ದೀರಾ ಅನ್ಸುತ್ತಲ್ಲ? ಎಲ್ಲರಿಗೂ ಹಾಡಿದ್ದೀನಿ. ಯಾರಿಗೆ ಅಫ್ಕೋರ್ಸ್ ಐನೋ ನೀವು ದರ್ಶನ್ ಅವರ ಫ್ಯಾನ್ ಆಗಿರೋದ್ರಿಂದ ದರ್ಶನ್ ಸರ್ಗೆ ಹಾಡೋದಕ್ಕೆ ಬಹಳ ಖುಷಿ ಕೊಡುತ್ತೆ ಅಂತ. ಅಂಡ್ ದರ್ಶನ್ ಸರ್ ಅವರ ಮೊದಲ ಹಾಡು ಹಾಡಬೇಕಾದ್ರೆ ಎಷ್ಟು ಖುಷಿ ಇತ್ತು ನಿಮ್ಗೆ? ಅದನ್ನ ಮೊದಲ ಸಾಂಗ್ ಯಾವ್ದು ದರ್ಶನ್ ಅವ್ರಿಗೆ ಹಾಡಿ? ನಾನು ದರ್ಶನ್ ಸರ್ಗೆ ಹಾಡಿದ್ದು ಐರಾವತ, ಗುಡಿ ಮೇಲೆ ಗಂಟೆ ಅಂತ. ಅದು ಹೆಂಗೆ ಅಂತಂದ್ರೆ ಆಕ್ಚುಲಿ ಅದು ಬ್ರೆತ್ಲೆಸ್ ಸಾಂಗ್. ಅದು ಒಂದು ಪಲ್ಲವಿ ಇಲ್ಲ, ಒಂದು 4 ಲೈನು ನಾನು ಹಾಡಿದ್ಮೇಲೆ ಫೀಮೇಲ್ದು ಬರುತ್ತೆ. ಅಣ್ಣ ಫಸ್ಟೇ ಹೇಳ್ಬಿಡ್ತಾರೆ. ಅಂದರೆ ಆ್ಯಕ್ಚುಲಿ ಟೈಟಲ್ ಸಾಂಗ್ ಐರಾವತ ಅದು ಟೈಟಲ್ ಸಾಂಗ್ ಹಾಡಿರ್ತೀನಿ, ಅದು ನಾನೇ ಫೈನಲ್ ಅಂತ ಗೊತ್ತಾಗಿರುತ್ತೆ. ಆ್ಯಂಡ್ ಇದನ್ನು ನೀನೇ ಹಾಡಬೇಕು ಫೈನಲ್ ಅಂತ ಹಾಡಿಸ್ಬಿಡ್ತಾರೆ. ಬಟ್ ಆ ಜೋಶ್ ಹೆಂಗಿರುತ್ತೆ ಅಂದರೆ ಅವ್ರಿಗೆ ಹಾಡ್ತಿರೋದಲ್ವ, ಒಂದು ಸ್ಪೆಷಲ್ ಆಗಿ ಏನಾದರೂ ಒಂದು ಟೋನ್ ಚೇಂಜ್ ಮಾಡೋಣ, ಒಂದು ಆ ಥರ ಫೀಲ್ ಕೊಡೋಣ, ಈ ಥರ ಫೀಲ್ ಕೊಡೋಣ ಅನ್ನೋದು ಏನೇನೋ ಟ್ರೈ ಮಾಡಿರ್ತೀನಿ. ಆ ಫೀಲ್ ಬ್ಯೂಟಿಫುಲ್ ಆಗಿತ್ತು ನಿಜವಾಗ್ಲೂ. ಆ ರೆಕಾರ್ಡಿಂಗ್ ಸೆಷನ್ನು ಅಷ್ಟೇ. ಆ್ಯಂಡ್ ಇನ್ನೊಂದೇನಂತಂದರೆ ನನ್ನ ವಾಯ್ಸ್ ಸ್ವಲ್ಪ ದೊಡ್ಡ ಧ್ವನಿ ಆಗಿರೋದ್ರಿಂದ ಫೀಮೇಲ್ ಸಿಂಗರ್ಸು ಸಿಗೋದು ಕಷ್ಟ ಆಗುತ್ತೆ, ದೊಡ್ಡವರೇ ಹಾಡಿರೋದು. 8 ಜನ ದೊಡ್ಡವ್ರು ಹಾಡಿದ್ದಾರೆ. ಪಾಪ ಹೆಸರು ಬೇಡ, ತುಂಬ ದೊಡ್ಡವರು. ಆ್ಯಕ್ಚುಲಿ ಅವ್ರ ಕೊನೆಗೆ ಏನಾಗಿತ್ತು ಅಂದರೆ ಅವರ ವಾಯ್ಸ್ಗಳು ಕೋರಸ್ ಆಗಿ ಇಟ್ಕೊಂಡಿದ್ದಾರೆ. ಕೊನೆಗೆ ಅದು ಸೆಟ್ ಆಗಿದ್ದೇನೆ ಜೋಗಿ ಸುನೀತಾ ಅವರು. ಅವ್ರದ್ದು ಎಲ್ಲೋ ಆ ಥ್ರೋ ಇದೆಯಲ್ಲ, ಕೊನೆಗೆ ಅವರೇ ಸೆಟ್ ಆಗಿದ್ದ ಆ ಸಾಂಗ್ಗೆ. ಅದ್ಭುತವಾಗಿ ಬಂತು. ಆ್ಯಂಡ್ ಅದರಿಂದ ನನ್ನ ಗ್ರಾಫ್ ಹೆಂಗಾಯಿತು ಅಂತಂದರೆ, ಓಕೆ ಇವನು ಒಂದು ಅಂದರೆ ಎಲ್ಲದ್ರಿಂದನೂ ಒಂದು ನನ್ನ ರೆಮ್ಯುನರೇಷನ್ ಆಗಿರ್ಬೋದು, ಮಗದೊಂದಾಗಿರ್ಬೋದು, ಹೆಸರಾಗಿರ್ಬೋದು. ಆ್ಯಂಡ್ ಲಿಟ್ರಲಿ ಆಡಿಯೋ ಫಂಕ್ಷನಲ್ಲಿ ಇಡೀ ಆಡಿಯನ್ಸು ಅಲ್ಲಿ ಬಂದಂಥ ಬೇರೆ ಹೀರೋಗಳೆಲ್ಲ ಊರ್ವಶಿ ರೋಟೆಲ್ಲ ನೋಡ್ತಾ ಇದ್ದಾರೆ. ನನಗೇನಂದರೆ ಬಾಸ್ ಬಂದರು, ಸ್ಟೇಜ್ ಮೇಲೆ ಬಂದು ಅಷ್ಟರೊಳಗೆ ನಾವು ಪರ್ಫಾರ್ಮ್ ಮಾಡಿರ್ತೀವಿ, ನಾನು ಮತ್ತು ಇನ್ನೊಬ್ಬ ಗಾಯಕ. ಏನಮ್ಮ ನಿನ್ನ ವಾಯ್ಸು ಅಂತಾರೆ. ಬಂದು ಆ ಅಜಾನುಬಾಹು ಕೈ ಸೆಕೆಂಡ್ ಕೊಟ್ಟಾಗ ಲಿಟ್ರಲಿ ಅಂದರೆ ಓವರ್ ಅನಿಸುತ್ತೆ ಕೆಲವ್ರಿಗೆ. ನಾನು ನಿಜವಾಗ್ಲೂ ಅವತ್ತಿನ ದಿನ ಆ ಕೈನ ಏನೋ ಒಂದು ಫೀಲ್, ಅದು ಬೇರೆ, ಅದೊಂದು ತೂಕ ನನ್ನ ಕೈಯಲ್ಲೇ ಇತ್ತು ಲಿಟ್ರಲಿ. ಅದಾದಮೇಲೆ ಸಂದೇಶದ ಪ್ರಿನ್ಸಲ್ಲಿ ಸ್ಟೇ ಆಗಕ್ಕೆ ಹೋಗ್ತೀವಿ. ಇನ್ನೊಂದೇನೆಂದರೆ ಅವತ್ತು ಒಳ್ಳೆ ಮೂಡಲ್ಲಿ ಇರ್ತಾರೆ ಬಾಸ್. ಯಾವುದು ಕೀ ಎಸ್ಬಿಟ್ಟು ಇವತ್ತು ನನ್ನ ರೂಮಲ್ಲಿ ಮಲ್ಕೊಂಡ್ರು ಹೋಗ್ರು ಅಂದರು. ನಮ್ಮ ಬಾಸ್ ಮಲ್ಕೊಂಡಿರೋ ರೂಮು ಅದು ಇದು ಅನ್ನೋ ಫೀಲ್. ಬಟ್ ಚೆನ್ನಾಗಿತ್ತು ಅದೊಂದು, ಆ ಬೆಸ್ಟ್ ಮೂಮೆಂಟ್ಸ್ ಅದೆಲ್ಲ. ಸೊ ಇಲ್ಲಿವರೆಗೂ ದರ್ಶನ್ ಅವ್ರಿಗೆ ಹಾಡಿರೋ ಹಾಡಲ್ಲಿ ನಿಮ್ಮ ಫೇವ್ರೆಟ್ ಸಾಂಗ್ ಯಾವುದು ಅಂತ ಕೇಳಿದ್ರೆ ಯಾವ ಹಾಡು ಹಾಡ್ತೀರಿ? ಶಿವನಂದಿ ಯಜಮಾನ ಸಿನಿಮಾ. ಅದು ನನಗೆ ಅದು ಸೈಮಾ ಅವಾರ್ಡ್ ಕೂಡ ಕೊಡ್ತುವುದು. ಅದೊಂದು ಸ್ಪೆಷಲ್ ಸಾಂಗು. ಇದೆಲ್ಲ ಕ್ರೆಡಿಟ್ಸು ಹರಿಯಣ್ಣಗೇನೆ ಹೋಗಬೇಕು. ಯಾಕೆಂದರೆ ನನ್ನ ಧ್ವನಿ ಹೆಂಗೆ ಅಂತಂದರೆ ಅವರು ಸೆಲೆಕ್ಟ್ ಅಂದರೆ ಮತ್ತೆ ಅವರು ಜಾಸ್ತಿ ಟೇಕ್ಸ್ಗಳು ತೊಗೊಳಲ್ಲ, ಟಕ ಮುಗ್ದೋಗೋದು ರೆಕಾರ್ಡಿಂಗ್. 10-15 ನಿಮಿಷದಲ್ಲಿ ಒಂದು ಸಾಂಗ್ ಆಗೋಗೋದು. ಪ್ರತಿ ಹಂತದಲ್ಲೂ ನನಗೆ ಇದು ಸಾಂಗು ನೀ ಹಾಡು ಅನ್ನೋ ರೀತಿ
ಕೊನೆಗೆ ಇದು ಯಜಮಾನ ಬಂದಾಗ ಅದು ಬೇರೆ ರೀತಿನೇ ನನಗೊಂದು ಲೈಫ್. ಸ್ಟೇಜ್ ಮೇಲೆ ಇವಾಗಲೂ ಹಾಡಿದ್ರು ಎಷ್ಟೋ ಜನಕ್ಕೆ ಆ ಗೂಸ್ ಬಂಪ್ಸ್ ಜೊತೆ ನನಗೂ ಆ ಫೀಲ್ ಆಗುತ್ತೆ. ಓಕೆ. ಆ ಚಿನ್ನ ಕುನಾಚಿಗೆ ತರ್ತಾನೆ ವಜ್ರದ ವರ್ಚಸ್ ಇವನೇನೆ ಅನ್ನೋದೆಲ್ಲ ಪದಗಳೆಲ್ಲ ಅವ್ರಿಗೆ ಬರೆದಾಗಿದೆ ಅನ್ನೋದೆಲ್ಲ ನನ್ಗೆ ಬಹಳ ಖುಷಿ. ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡ್ಕೊಂಡು ಒಂದು ಮಜಾ. ಸೊ ಇವಾಗ ನಮಗೂ ಒಂದು ಗೂಸ್ ಬಂಪ್ ಬರ್ಸ್ಬೇಕಲ್ಲ. ಖಂಡಿತ. ಯಾ. ಹರಿ 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 ಮುಗಿಲೆತ್ತರ ಹರಿ ಶಿವನತ್ತಿರ ಮೆರೆಯುವ ನಂದಿ ನಂದಿ, ಢಮ ಢಮರುಗ ಬೆಚ್ಚಿಸುವ ಜಗ ಮೆಚ್ಚಿಸುವ ಪರಶಿವನಂದಿ. ನಡೆದರೆ ತೇರು ವೈಭವ ಜೋರು, ತಡೆಯೋರು ಯಾರು ಆರ್ಭಟ ನೋಡು. ಊ ಭೂಮಿಗೆ ಇವನು ಚಿನ್ನದ ಕಳಶ, ಕೃಷ್ಣನ ಕರ್ಣನ ಹೋಲುವ ಮನುಷ್ಯ. ಸೇನೆಯ ನಿಲ್ಲಿಸೋ ಧೈರ್ಯದ ರಭಸ, ಲಾಲಿಗೆ ಸೋಲುವ ಮಗುವ ಮನಸ. ವಾವ್, ಸೂಪರ್.